ಒಂದು ಸಿಂಪಲ್ ಆಗಿರುವಂತ ಒಂದು ರೆಸಿಪಿ ಮಾಡ್ತಾ ಇದ್ದೇವೆ. ಗುಳ್ಳ ಬಜ್ಜಿ ಅಂತ ಮಾಡ್ತಾರೆ, ಅದಕ್ಕೆ ಮಟ್ಟುಗುಳ್ಳದಲ್ಲಿ ಮಾಡಿದ್ರೆ ಒಳ್ಳೇದಾಗ್ತದೆ. ಆದ್ರೆ ಈಗ ಮಟ್ಟುಗುಳ್ಳದ ಸೀಸನ್ ಅಲ್ಲ, ಹಾಗಾಗಿ ಬದನೆಕಾಯಿ ಆಗಿದೆ. ಇಲ್ಲಿ ಬದನೆಕಾಯಲ್ಲಿ ಕೂಡ ಮಾಡ್ಕೊಳ್ಬಹುದು. ಇದೊಂದು ರೀತಿ ಚಟ್ನಿಯ ರೀತಿಯಲ್ಲಿ ಆಗ್ತದೆ. ಸಾಕು. ಈಗ ಬದನೆಕಾಯಿ ಸುಮಾರು 2-3 ರೆಸಿಪಿ ಮಾಡುವಷ್ಟಾಗಿದೆ. ಈಗ ಬಿಂಬುಲಿ ಕೂಡ ಬೇಕಾಗ್ತದೆ ಇದಕ್ಕೆ. ನೋಡಿ, ಇಲ್ಲಿ ಬಿಂಬುಲಿ ಉಂಟು. ಒಂದು ಸ್ವಲ್ಪ ಬಿಂಬುಲಿ ಕೊಯ್ದುಕೊಳ್ತೇನೆ. ಹುಳಿ ಅಂಶ ಬರ್ಲಿಕ್ಕೋಸ್ಕರವಾಗಿ ಬಿಂಬುಲಿ ಹಾಕೊಳ್ಳುವಂಥದ್ದು. ಕೆಲವು ಜನ ಮೊಸರು ಕೂಡ ಹಾಕೊಳ್ತಾರೆ, ಹೇಗೆ ಬೇಕಾದರೂ ಮಾಡ್ಬೋದು. ಈಗ ಸ್ವಲ್ಪ ಹಸಿಮೆಣಸಿನಕಾಯಿ ಬೇಕು. ಇಲ್ಲಿ ಗಿಡದಲ್ಲಿ ಒಳ್ಳೆ ಫ್ರೆಶ್ ಹಸಿಮೆಣಸಿನಕಾಯಿ ಉಂಟು. ಒಂದು 4 ಹಸಿಮೆಣಸಿನಕಾಯಿ ಕೊಯ್ದುಕೊಳ್ಳುವ. ನೋಡಿ, ಈಗ ಹಸಿಮೆಣಸಿನಕಾಯಿ ರೆಡಿ ಆಯಿತು. ನೀವು ಜಾಸ್ತಿ ಖಾರ ತಿನ್ನೋರಾದರೆ ಗಾಂಧಾರಿ ಮೆಣಸು ಹಾಕ್ಬೋದು. ನೋಡಿ, ಇಲ್ಲಿದೆ ಗಿಡದಲ್ಲಿ ಈ ಸಣ್ಣ ಮೆಣಸು ಆಗ್ತದೆ, ಗಾಂಧಾರಿ ಮೆಣಸು ತುಂಬ ಖಾರ. ಈಗ ಮೊದಲಿಗೆ ಇದಕ್ಕೆ ಬದನೆ, ಹಸಿಮೆಣಸಿನಕಾಯಿ, ಬಿಂಬುಲಿ, ಈರುಳ್ಳಿ, ಒಂದು ಸಣ್ಣ ತುಂಡು ಹಿಂಗು, ಉಪ್ಪು ಮತ್ತು ಎಣ್ಣೆ ರೆಡಿ ಮಾಡ್ಕೊಂಡಿದ್ದೇನೆ. ಇಷ್ಟು ಐಟಮ್ ಬೇಕಾಗ್ತದೆ. ಮೊದಲಿಗೆ ಬದನೆಕಾಯನ್ನು ಚೆನ್ನಾಗಿ ತೊಳೆದು ಅದನ್ನು ಸರಿ 2 ಭಾಗಗಳನ್ನಾಗಿ ಮಾಡಬೇಕು. ಅಂದರೆ ಇಡೀ ಹೋಳು ಮಾಡಬಾರ್ದು. ನೋಡಿ, ಈ ರೀತಿಯಲ್ಲಿ ಅರ್ಧಕ್ಕೆ ಇದನ್ನು ಸಿಗಿಬೇಕು. ನೋಡಿ, ಈ ರೀತಿಯಲ್ಲಿ ಪುನಃ ಅಡ್ಡಕ್ಕೆ ಇದೇ ರೀತಿಯಲ್ಲಿ ಸಿಗಿದ್ಕೊಳ್ಬೇಕು. ಆವಾಗ ಅದರಲ್ಲಿ ಒಳಗಡೆ ಏನಾದರೂ ಹುಳ ಏನಾದರೂ ಇದ್ದರೆ ಗೊತ್ತಾಗ್ತದೆ. ಹುಳ ಇರುವಂಥ ಬದನೆ ಉಪಯೋಗ ಮಾಡಬಾರ್ದು. ನೋಡಿ, ಈ ರೀತಿ ಓಪನ್ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಹುಳ ಏನಾದರೂ ಉಂಟಾ ಅಂತೇಳಿ. ಆನಂತರ ಅದಕ್ಕೆ ಬಿಂಬುಲಿಯನ್ನು ಅದರೊಳಗೆ ಸಿಕ್ಕಿಸ್ಕೊಳ್ಬೇಕು. ಈ ರೀತಿಯಲ್ಲಿ ಆ ಬದನೆ ಬೇಯುವಾಗ ಅದರೊಟ್ಟಿಗೆ ಈ ಬಿಂಬುಲಿ ಕೂಡ ಸುಟ್ಟು ಬರ್ತದೆ. ಆವಾಗ ಒಳ್ಳೆ ಅದನ್ನು ಕೂಡ ಸಪ್ರೇಟಾಗಿ ಬೇಯಿಸುವಂಥ ಪ್ರಮೇಯ ಬರುವುದಿಲ್ಲ, ಒಳ್ಳೆಯದಾಗ್ತದೆ, ಟೇಸ್ಟ್ ಕೂಡ ಒಳ್ಳೆ ಬರ್ತದೆ. ಈಗ ಅದಕ್ಕೆ ಹೊರಗಿನಿಂದ ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಳ್ವ. ಈ ಕೊಬ್ಬರಿ ಎಣ್ಣೆ ಯಾಕೆ ಹಚ್ಕೊಳ್ಳೋದು ಅಂತ ಹೇಳಿದರೆ, ನೀವು ಸುಡುವಾಗ ಅದು ಒಂದು ಥರ ಸ್ಮೋಕಿ ಫ್ಲೇವರ್ ಬರ್ತದೆ, ಒಳ್ಳೆಯದು. ಆಮೇಲೆ ಸಿಪ್ಪೆ ಕೂಡ ತೆಗಿಲಿಕ್ಕೆ ಈಸಿಯಾಗಿ ಬರ್ತದೆ. ನೀವು ಸುಲಭದಲ್ಲಿ ಸಿಪ್ಪೆ ತೆಕ್ಕೊಳ್ಳಿಕ್ಕೆ ಆಗ್ತದೆ ಹಾಗೆ. ಆಮೇಲೆ ಒಳ್ಳೆ ಒಂದು ಟೇಸ್ಟ್ ಕೊಡ್ತದೆ, ಒಂದು ಫ್ಲೇವರ್ ಕೂಡ ಕೊಡ್ತದೆ ಅದು ಐಟಮಿಗೆ. ಈ ರೀತಿಯಾಗಿ ಪೂರ್ತಿ ಬದನೆಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹಚ್ಕೊಂಡು ಒಲೆಯಲ್ಲಿ ಸುಟ್ಕೊಳ್ಳುವಂಥದ್ದು. ನೋಡಿ, ಈಗ ಇನ್ನೊಂದು ಬದನೆ ಕೂಡ ನಾನು ಇದೇ ರೀತಿ ರೆಡಿ ಮಾಡ್ಕೊಂಡಿದ್ದೇನೆ. ಅದಕ್ಕೆ ನಾನು ಬಿಂಬುಲಿಯನ್ನು ಸಿಗ್ದು ಹಾಕಿಕೊಂಡಿದ್ದೇನೆ. ಇವತ್ತು ನಾನು ಗ್ಯಾಸ್ ಒಲೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಪೇಟೆಯಲ್ಲಿರುವವರಿಗೆ ಕೆಂಡ ಸಿಗುವುದಿಲ್ಲ, ಅದಕ್ಕೋಸ್ಕರ ಗ್ಯಾಸಲ್ಲಿ ಮಾಡ್ತಾ ಇದ್ದೇನೆ. ನಿಜವಾಗಿ ಇದನ್ನು ಕೆಂಡದಲ್ಲಿ ಸುಟ್ಟು ಮಾಡಿದರೆ ಬಹಳ ಟೇಸ್ಟ್ ಆಗ್ತದೆ. ಗ್ಯಾಸ್ ಮೇಲೆ ಸಣ್ಣ ಉರಿಯಲ್ಲಿ ಈ ರೀತಿಯಲ್ಲಿ ಸುಟ್ಕೊಳ್ಬೇಕು. ಅದನ್ನು ತಿರುವುತ್ತಾ ಇರಬೇಕು. ಒಂದು ಬದಿ ಸುಟ್ಟ ಕೂಡಲೇ ಇನ್ನೊಂದು ಬದಿ ತಿರುವುತ್ತಾ ಇರಬೇಕು. ನಿಮ್ಮ ಮನೆಯಲ್ಲಿ ಏನಾದರೂ ಮೆಶ್ ಏನಾದರೂ ಇದ್ದರೆ ಮೆಶ್ ಮೇಲೆ ಕೂಡ ಇಟ್ಕೊಳ್ಬೋದು. ಈ ರೋಟಿ ಸುಡುವಂಥ ಮೆಶ್ ಇರ್ತದೆ ಕೆಲವರ ಮನೆಯಲ್ಲಿ, ಜಾಲರಿ ಥರ, ಅದರಲ್ಲಿ ಸುಟ್ಕೊಳ್ಬೋದು. ನೋಡಿ, ಈಗ ಇದು ಬೆಂದು ರೆಡಿ ಆಗ್ತಾ ಬಂತು. ಈಗ ಬಿಂಬುಲಿ ಒಮ್ಮೊಮ್ಮೆ ಏನಾಗ್ತದೆ ಅಂದರೆ ಅದರಲ್ಲಿ ಬೆಂದ ಕೂಡಲೇ ಉದುರಿ ಹೋಗ್ತದೆ. ಅದನ್ನು ಉದುರಿದಾಗ ಅದನ್ನು ಬೆಂದಿದೆ ಅಂತ ಹೇಳಿದರೆ ಅದನ್ನು ಒಂದು ಪಾತ್ರೆಯಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈಗ ಇದು ಬೆಂದು ರೆಡಿ ಆಗಿದೆ. ಇನ್ನೊಂದನ್ನು ಕೂಡ ಅದೇ ರೀತಿಯಲ್ಲಿ ನಾವು ರೆಡಿ ಮಾಡ್ಕೊಳ್ತೇವೆ. ಈಗ ಈರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಚಿಕೊಳ್ಬೇಕು. ಈ ರೀತಿಯಾಗಿ ನಿಮಗೆ ಎಷ್ಟು ಸಪೂರ ಹೆಚ್ಚಲಿಕ್ಕೆ ಆಗ್ತದೆ ಅಷ್ಟು ಸಣ್ಣಗೆ ಹೆಚ್ಚಿಕೊಳ್ಳಿ. ತುಂಬ ನೈಸಾಗಿ ಕಟ್ ಮಾಡಿದರೆ ಒಳ್ಳೆಯದಾಗ್ತದೆ. ಈಗ ಹಸಿಮೆಣಸಿನಕಾಯಿ ಕೂಡ ಕಟ್ ಮಾಡ್ಕೊಳ್ಬೇಕು. ಈಗ ಬದನೆಕಾಯಿ ತಣ್ಣಗಾಗಿ ರೆಡಿಯಾಗಿದೆ. ಅದರ ಸಿಪ್ಪೆ ತೆಕ್ಕೊಳ್ಳುವ. ನೋಡಿ, ನಾವು ಎಣ್ಣೆ ಹಚ್ಚಿದ್ರಿಂದ ಎಷ್ಟು ಕ್ಲೀನಾಗಿ ಸಿಪ್ಪೆ ಬರ್ತಾ ಇದೆ. ನೋಡಿ ನೋಡಿ, ಈ ರೀತಿಯಾಗಿ ಎಣ್ಣೆ ಹಚ್ಚುವ ಉದ್ದೇಶ ಅದುವೇ. ಈಗ ಕ್ಲೀನಾಗಿ ತೆಗಿಲಿಕ್ಕೆ ಬರ್ತದೆ ಈ ರೀತಿಯಾಗಿ. ಇದೇ ರೀತಿ 2 ಬದನೆಕಾಯಿಯ ಸಿಪ್ಪೆಯನ್ನು ತೆಕ್ಕೊಂಡು ರೆಡಿ ಮಾಡ್ಕೊಳ್ತೇವೆ. ಸ್ವಲ್ಪ ಸ್ವಲ್ಪ ಅದರಲ್ಲೇ ಉಳಿದ್ರೆ ಪರವಾಗಿಲ್ಲ, ಒಳ್ಳೆ ಒಂದು ಫ್ಲೇವರ್ ಕೊಡ್ತದೆ ಅದು ಕೂಡ, ಹಾಗೆ ಇರಲಿ. ಈಗ ಒಂದು ಪಾತ್ರೆಯಲ್ಲಿ 1 ಚಮಚ ಉಪ್ಪು ಹಾಕ್ಕೊಂಡಿದ್ದೇನೆ, ಪುಡಿ ಉಪ್ಪು. ಸ್ವಲ್ಪ ಹಿಂಗು, ಚಿಟಿಕೆ ಗಾತ್ರದಷ್ಟು. ಆಮೇಲೆ ಆ ಬೇಯಿಸಿದಂತಹ ಬಿಂಬುಲಿ ಏನಿದೆ ಸುಟ್ಟಂಥದ್ದು, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಹಿಚ್ಚಬೇಕು. ಈಗ ಸ್ವಲ್ಪ ನೀರನ್ನು ಹಾಕಿ ಆ ಹಿಂಗನ್ನು ಕೂಡ ನೀರು ಮಾಡ್ಕೊಳ್ಬೇಕು. ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ತೇನೆ. ಮೊದಲಿಗೆ ಸ್ವಲ್ಪ ನೀರಿನಲ್ಲಿ ಅದನ್ನು ಕಲ್ಲಡಿಸ್ಕೊಳ್ಬೇಕು. ಹಿಂಗು ಚೆನ್ನಾಗಿ ಕದಡಿದ ನಂತರ ಅದಕ್ಕೆ ಆ ಗುಳ್ಳವನ್ನು ಹಾಕ್ಕೊಳ್ವ. ಬೆಂದಂತಹ ಬದನೆಕಾಯಿ ಇದೆ ಅದನ್ನು ಹಾಕ್ಕೊಳ್ತಾ ಇದ್ದೇವೆ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡಿ, ಇದು ಒಳ್ಳೆಯದಾಗಿದೆ, ಫಸ್ಟ್ ಕ್ಲಾಸಾಗಿ ಬೆಂದಿದೆ. ಈಗ
ಇದನ್ನೀಗ ಚೆನ್ನಾಗಿ ಪುಡಿ ಮಾಡಿಕೊಳ್ಳುವ. ಈ ರೀತಿ ಎರಡೂ ಬದನೆಗಳನ್ನು ಹಾಕ್ಕೊಂಡು ಹಿಚ್ಚಿಕೊಳ್ಳಬೇಕು. ಸೌಟಿನಲ್ಲಿ ನೀವು ಚೆನ್ನಾಗಿ ಜಜ್ಜಿದ್ರೆ ಆಯಿತು, ಕ್ಲೀನಾಗಿ ಬರ್ತದೆ ಅದು. ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರ್ನಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಬೋದು. ಈಗ ನಾನು ಸೌಟಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ಚೆನ್ನಾಗಿ ಜಜ್ಜಿ ಒಂದು ರೀತಿ ಬಜ್ಜಿಯ ಥರ ಆಗಬೇಕದು. ಅದಕ್ಕೆ ಈಗ ಕಟ್ ಮಾಡಿದಂತಹ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯನ್ನು ಸೇರಿಸ್ಕೊಳ್ಳುವ. ಅದನ್ನು ಕೂಡ ಚೆನ್ನಾಗಿ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡಿಕೊಳ್ಬೇಕು. ಇದೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸರಿಯಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಬೇಕು. 1-2 ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ, ಮೇಲ್ಗಡೆಯಿಂದ ಈ ರೀತಿಯಾಗಿ ಕೊಬ್ಬರಿ ಎಣ್ಣೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆನಂತರ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು. ನಿಮಗೆ ತೆಳು ಬೇಕಂದರೆ ತೆಳು ಮಾಡ್ಕೊಳ್ಬೋದು, ದಪ್ಪಕ್ಕೆ ಬೇಕಂದರೆ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡು ಅದನ್ನು ಎಷ್ಟು ಬೇಕೋ ಆ ಹದಕ್ಕೆ ನಿಮಗೆ ಬಜ್ಜಿಯನ್ನು ರೆಡಿ ಮಾಡ್ಕೊಳ್ಬೋದು. ರುಚಿ ರುಚಿಯಾದ ಗುಳ್ಳ ಬಜ್ಜಿ ಈಗ ರೆಡಿಯಾಗಿದೆ. ನೀವು ಇದೇ ರೀತಿ ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳಿ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.